ಬಡಾವಣೆಯ ಈದ್ ಮಿಲಾದ್ ಆಚರಣೆ ಪ್ರವಾದಿ ಮುಹಮ್ಮದರ ಶಾಂತಿ, ಪ್ರೀತಿ ಹಾಗೂ ಭಾತೃತ್ವದ ಸಂದೇಶ ಸಾರಿದ ಗಣ್ಯರು. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ತಾಳಿಕೋಟೆಯಲ್ಲಿ ಪ್ರವಾದಿ ಮುಹಮ್ಮದರ ಜನ್ಮದಿನದ ಸ್ಮರಣಾರ್ಥ ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಆಶ್ರಯ ಕಾಲೋನಿ ಯಂಗ್ ಕಮಿಟಿ ವತಿಯಿಂದ ಬಡಾವಣೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಾಳಿಕೋಟೆ ಶ್ರೀ ಖಾಸಗೇತೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿ, ಜಗತ್ತಿಗೆ ಬಂದ ಎಲ್ಲಾ ಸಂತರು, ಶರಣರು ಹಾಗೂ ಮಹಾಪುರುಷರು ಸಮಾಜಕ್ಕೆ ಬದುಕುವ ದಾರಿಯನ್ನು ತೋರಿಸಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯುವ ಅಗತ್ಯವಿದೆ ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಜೆಬಿ ಮುತ್ತಗಿ ಮಾತನಾಡಿ, ಪ್ರವಾದಿ ಮುಹಮ್ಮದರು ಜಗತ್ತಿಗೆ ಶಾಂತಿ, ಪ್ರೀತಿ ಹಾಗೂ ಭಾತೃತ್ವದ ಸಂದೇಶ ನೀಡಿದ್ದಾರೆ. ಮಾನವ ಏಕತೆ ಮತ್ತು ಸಮಾನತೆಗಾಗಿ ಅವರು ಸಾಕಷ್ಟು ಶ್ರಮಿಸಿದ್ದು, ಅವರ ಬದುಕಿನ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕು ಎಂದರು. ಅಲ್ಲಾ ಭಕ್ಷ ಚಳ್ಳಿಗಿಡದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ವಿ ಕಟ್ಟಿಮನಿ, ತಾಳಿಕೋಟೆ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋಟ್, ಮುಸ್ಲಿಂ ಸಮಾಜದ ಯುವ ಮುಖಂಡ ನಿರಂಜನ್ ಶಾ ಮಕಾಂದಾರ್, ದಲಿತ ಮುಖಂಡ ಮುತ್ತಪ್ಪ ಚಮಲಾಪುರ್, ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷ ಮೆಹಬೂಬ್ ಕೆಂಬಾವಿ, ಆಶ್ರಯ ಕಾಲೋನಿ ಯಂಗ್ ಕಮಿಟಿ ಅಧ್ಯಕ್ಷ ರಾಜು ಚಿತ್ತರಗಿ, ಉಪಾಧ್ಯಕ್ಷ ಖಾಜಾ ಪಟೇಲ್, ಎಸ್ಡಿಎಂಸಿ ಅಧ್ಯಕ್ಷ ಬುಡ್ಡ ಯಕೀನ್, ಮಲ್ಲಿಕ್ ಪಟೇಲ್, ದಾವಲ್ ಸಾಬ್ ಡೋನಿ, ಮಾರುತಿ ಸಂಘ ಅಧ್ಯಕ್ಷ ತೋಟಪ್ಪ ಏವೂರ್, ಲಕ್ಷ್ಮೀಕಾಂತ್ ಬಡಿಗೇರ್, ಇಮಾಮ್ ಸಾಬ್ ಕಾಳಗಿ, ಲಕ್ಷ್ಮಣ್ ಏವೂರ್, ಲಾಲ್ ಸಾಬ್ ಅಂಬಣ್ಣೂರ್ ಸೇರಿದಂತೆ ಆಶ್ರಯ ಕಾಲೋನಿ ಯಂಗ್ ಕಮಿಟಿ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಸಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ, ತಾಳಿಕೋಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾಗರಿಕ ಬಂಧುಗಳಿಗೆ, ಸ್ನೇಹಿತರಿಗೆ ಮೊಟ್ಟ ಮೊದಲಾಗಿ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಈದ್ ಮಿಲಾದ್ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ನೆಚ್ಚಿನ ಪರಮ ಪೂಜ್ಯರು, ಈ ಭಾಗದಲ್ಲಿ ಇತಿಹಾಸವನ್ನ ಸೃಷ್ಟಿಸ್ತಾ ಇರ್ತಕ್ಕಂಥವರು, ಎಲ್ಲರನ್ನ ಸಮಾನವಾಗಿ ಕಾಣುವ ಸಹೃದಯಿ, ಈ ಭಾಗದಲ್ಲಿ ಏನಾದ್ರೂ ಒಂದು ಕ್ರಾಂತಿಕಾರಿ ಬೆಳವಣಿಗೆಯೊಂದಿಗೆ ಈ ತಾಳಿಕೋಟೆ ಪಟ್ಟಣದ ಹೆಸರನ್ನ ಬಹಳ ಉತ್ತುಂಗಕ್ಕೆ ಒಯ್ಯುವ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವುದರೊಂದಿಗೆ ನಮ್ಮ ಮಧ್ಯದಲ್ಲಿ ಕುಳಿತಿರ್ತಕ್ಕಂತಹ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರ ಪಾದಗಳಿಗೆ ಹಣೆಯನ್ನು ಮಣಿದು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮುಸ್ಲಿಮ್ಸ್ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಮೆಹಬೂಬ್ ಕೆಂಬಾವಿ ಅವರಿಗೆ, ಅದೇ ರೀತಿ ಪುರಸಭೆ ಸದಸ್ಯರು, ನಮ್ಮ ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂತಹ ಶ್ರೀ ಮುತ್ತಪ್ಪಣ್ಣ ಚಮಲಾಪುರ್ ಕಾಕ ಅವರೇ, ಅದೇ ರೀತಿ ಉದ್ಯಮಿಗಳಾಗಿರ್ತಕ್ಕಂತಹ ಮಕಾಂದಾರ್ ಸಾಹೇಬ್ರೆ, ಚಿತ್ರಿಗೆ ಅವರೇ, ಪತ್ರಕರ್ತರಾಗಿರ್ತಕ್ಕಂಥ ಅಲಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ, ಇವತ್ತು ಎಂತಹ ದಿನ ಅಂದ್ರೆ ನಾವೆಲ್ಲರೂ ಕೂಡ ಈ ಮುಂದಿನ ಹಿಂದೆ ಏನು ಮಾಡಿದೀವೋ ಅದು ನಮ್ಗೆ ಗೊತ್ತಿಲ್ಲ, ಮುಂದಿನ ಜೀವನದಲ್ಲಿ ಏನು ಕಲಿಬೇಕನ್ನೋದನ್ನ ಒಂದು ದಾರಿಯಾಗಿ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಏನ್ ಹೇಳಿದಾರೆ ಅಂದ್ರ, ಮಾನವೀಯತೆಗಿಂತ ಮತ್ತೇನು ದೊಡ್ಡದಲ್ಲ ಅಂತ ಹೇಳಿ ಅವರ ಕುರಾನದಲ್ಲಿ ಸಾರಿ ಹೋಗಿದ್ದಾರೆ. ಯಾಕೆ ಮಾನವೀಯತೆ ದೊಡ್ಡದಂದ್ರ, ನಿರ್ಗತಿಕರನ್ನ ಸಮಾನವಾಗಿ ಕಾಣಬೇಕು, ಅನಾಥರನ್ನ ಸಮಾನವಾಗಿ ಕಾಣಬೇಕು, ದುರ್ಬಲರನ್ನ ಸಮಾನವಾಗಿ ಕಾಣಬೇಕು, ದುರ್ಬಲರನ್ನ ಸರಿಯಾದ ನಮ್ಮ ಜೊತೆ ಸರಿಸಮಾನವಾಗಿ ತರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭ್ರಾತೃತ್ವದಿಂದ, ಸಹೋದರತ್ವದಿಂದ ಬದುಕಿದಾಗ ಆ ಬದುಕಿಗೆ ಅರ್ಥ ಬರ್ತದೆ ಅಂತ ಹೇಳಿ ಪ್ರವಾದಿ ಮೊಹಮ್ಮದರ್ ಹೇಳಿದ್ದಾರೆ. ಪ್ರವಾದಿ ಮೊಹಮ್ಮದರ ಜನ್ಮದಿನದ ದಿನದಂದು ನಾವೆಲ್ಲರೂ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡಿಕೊಳ್ಳಕತ್ತೀರಿ. ಈ ಆಚರಣೆಯ ಸಮಾರಂಭದ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ನನ್ನೂರಿನ ಎಲ್ಲ ಜಾತಿ, ಮತ, ಪಂಥ ಮೀರಿದ ಬಾಂಧವ್ಯರು ವೇದಿಕೆ ಮೇಲಿದ್ದಾರೆ.
ಮ್ಯಾಮ್ ಅನ್ನ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಗಣ್ಯರಲ್ಲಿ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿ ಪಾಲ್ಗೊಂಡಿರುವ ತಾವೆಲ್ಲರೂ ನನ್ನ ಬಂಧುಗಳೆಂದೇ ತಿಳಿದುಕೊಂಡು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಜಾಸ್ತಿ ಮಾತಾಡೋ ವೇದಿಕೆನೂ ಅಲ್ಲ, ಮತ್ತು ನೀವು ಯಾರು ಕೇಳಕ್ಕೂ ಕುಂತಿಲ್ಲ. ಅಲ್ಲಿ ಹಿಂದೆ ನಿಮ್ಮ DJ ಸೌಂಡ್ ಚಾಲು ಆಗ್ಯಾವ ಸಣ್ಣ, ನೀವೆಲ್ಲ ಅಲ್ಲಿ ಓಡೋಗೋರು. ಸುಮ್ಮನೆ ನೇಮಕ್ಕೊಂದು ಫಂಕ್ಷನ್ ಮಾಡ್ಬೇಕಂತ ಮಾಡೀರಿ, ಎಲ್ಲರೂ ಸೇರಿಸಿ ಕರೆಸಿರಿ. ಜಾಸ್ತಿ ಹೊತ್ತು ಏನೂ ಹೇಳಕ್ ಹೋಗೋದಿಲ್ಲ. ನಾನೊಂದೊನ್ನೆ ಕಬೀರ್ ದಾಸರ್ ಅಂತ ಆಗಿ ಹೋಗ್ತಾರೆ, ವಿ ಆಲ್ ನೋ ಅಬೌಟ್ ಹಿಮ್. ಆ ಕಬೀರ್ ದಾಸರು ಹಿಂದಿ ಒಳಗೆ ಭಾಳ ಚೆನ್ನಾಗಿ ಮಾತು ಬರೀತಾರೆ. ಜೋ ಸಾಥ್ ಮೇ रहेगा वो 100 साल जिएगा, जो साथ में रहेगा वो 100 साल जिएगा, जो अकेला रहेगा वो एक दिन में ही मर जाएगा ಅಂತ ಬಂದಿದ್ರು. ಯಾರು ಕೂಡಿ ಬದುಕ್ತಾರ, ಯಾರು ಒಗ್ಗಟ್ಲೆ ಬದುಕ್ತಾರ, ಏನೂ ತಗೊಂಡು ಹೋಗೋದಿಲ್ಲ. ಖಾಲಿ ಹಾತ್ ಮೇ ಆಯತೆ ಖಾಲಿ ಹಾತ್ ಮೇ ಜಾಯಂಗೆ, ಕುಚ್ ಭಿ ಹಮ್ ಲೇಕರ್ ನೈ ಜಾನೆ ವಾಲೆ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಇದ್ದಷ್ಟು ದಿನ ಪ್ರೀತಿಲೆ ಇನ್ಸಾನ್ ಇನ್ಸಾನ್ ತಕ್ ಮರ್ಯಾದೆಯಿಂದ ಪ್ರೀತಿಲೆ ಮಾತಾಡಿ, ಇನ್ಸಾನ್ ಹಂಗು ನೋಡು ಜನ ನಮಗ್ ಬೇಕಾಗೈತಿ, ಇನ್ಸಾನ್ನ ಸೈತಾನ್ ಹಂಗು ನೋಡು ಜನ ನಮಗ್ ಬೇಡ. ಹಂಗ ಇನ್ಸಾನಿಯತ್ತಿಂದ ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ. ಇದ್ದಷ್ಟು ದಿನ ನಿಮ್ಮ ಹಬ್ಬ ನೀವು ಮಾಡ್ರಿ, ಅವ್ರ ಹಬ್ಬ ಅವ್ರು ಮಾಡ್ತಾರ. ಎಲ್ಲರಿಗೂ ಬದುಕುವ ಹಕ್ಕು ಈ ಜಗತ್ತೊಳಗೈತಿ. ಚಂದ ಬದುಕ್ರಿ, ಯಾರು ಕೂಡ ಜಗಳ ಆಡದೆ ಎಲ್ಲರೂ ನಮ್ಮವರೇ ಅನ್ನುವ ಮನೋಭಾವದಿಂದ ಹೋದ್ರ ನಾವೆಲ್ಲರೂ ಚಂದ ಬದುಕ್ತೀವಿ ಅಂತ ಹೇಳಿ, ಈ ಹುಡುಗರೆಲ್ಲ ಭಾಳ ಪರಿಚಯ ನನಗೆ. ನಾ ಯಾವ ಫಂಕ್ಷನ್ ತಪ್ಸಿದ್ರು ಈ ಹುಡುಗರು ಫಂಕ್ಷನ್ ತಪ್ಸೋದ್ ಬಿಡಂಗೇ ಇಲ್ಲ ಅವ್ರು ನನಗೆ. ಇವು ಇಲ್ಲಾಂದ್ರೆ ಇವು ಏನಂತ ಅಜ್ಜರ್ ನೀವು ನಮ್ಮ ಫಂಕ್ಷನ್ ಬರಂಗಿಲ್ಲ ಅಂದ್ರೆ ನಾಳೆ ನಾವಲ್ಲಿ ಆಟ ಆಡಕ್ ಬರಂಗಿಲ್ಲ ಕ್ರಿಕೆಟ್ ಅಂತ. ಅದಕ್ಕೆ ಒಗ್ಗಟ್ಲೆ ಇರ್ರಿ, ಯೂನಿಟಿಲೆ ಬದುಕ್ರಿ. ದೇರ್ ಇಸ್ ಅ ಫೇಮಸ್ ಕೋಟ್, ಯೂನಿಟಿ ಇನ್ ಡೈವರ್ಸಿಟಿ ಅಂತ. ಚಂದ ಯೂನಿಟಿಲೆ ಒಗ್ಗಟ್ಲೆ ಚಲೋ ಏನು ಅವ್ರು ಹೇಳ್ಕೊಟ್ಟಾರ. ಮತ್ತು ನಾ ಅದೇ ಕೇಳ್ತೀನಿ, ಸಮಾಜದ ಎಲ್ಲ ಬಾಂಧವರಿಗೆ ಸಾಲಿ ಕಲಿಸ್ರಿ. ದೇ ಮಸ್ಟ್ ಬಿ ಎಜುಕೇಟೆಡ್. ಅವ್ರಿಗೆ ಮೊದಲು ಸಾಲಿ ಕಲಿಸ್ರಿ, ಕೈಯಾಗ ಪೆನ್ ಕೊಡ್ರಿ, ಸಾಲಿಗೆ ಹೋಗ್ಲಿ, ಅಭ್ಯಾಸ ಮಾಡ್ಲಿ. ಅವಾಗ ಮನಿ ಚಲೋ ಆಕೈತಿ, ಏರಿಯಾ ಚಲೋ ಆಕ್ಕದ, ಊರು ಚಲೋ ಆಕ್ಕದ. ಸಾಲಿ ಕಲ್ತಿದ್ದಕ್ಕೆ ಇವತ್ತೊಬ್ಳು ಸಣ್ಣ ಮಹಿಳೆ, ಸಣ್ಣ ಹುಡುಗಿ ನಾ ಸಾಲಿ ಕಲಿಬೇಕು ಅಂತ ಕನಸು ಕಂಡು ಸಾಲಿ ಕಲ್ತು ಇವತ್ತು ನಮ್ಮ ತಾಳಿಕೋಟಿಗೆ PSI ಮ್ಯಾಮ್ ಆಗಿ ಒಬ್ರು ಬಂದಾರ, ಅವರು ಸಾಲಿ ಕಲ್ತವ್ರೆ. ಕೇಳ್ಕೊಳ್ಳೋದೇನು, ಸಾಲಿ ಕಲಿಸ್ರಿ. ಎಜುಕೇಶನ್ ಈಸ್ ಮಸ್ಟ್ ಇಂಪಾರ್ಟೆಂಟ್. ಮತ್ತೆ ಏನ್ ಅಜ್ಜರ್ ನೀವು ಸಾಲಿ ಕಲಿಸ್ರಂತ ನೀವೇನ್ ಕಲ್ತಿಲ್ಲ ನನಕ್ ಹೋಗ್ಬೇಡ್ರಿ, ನಂದು 19ನೇ ಮುಗಿದೈತೆ ನಂದು. ಸಾಲಿ ಕಲಿಸ್ರಿ, ಅಭ್ಯಾಸ ಮಾಡಿಸ್ರಿ, ಚಂದ ಒಗ್ಗಟ್ಲೆ ಬದುಕ್ರಿ. ಎಲ್ಲರೂ ನಮ್ಮವ್ರನ್ನೋ ಮನೋಭಾವಲೆ ಹೋರಿ. ಜಗಳ ಕಿರಿಕಿರಿ ಅದು ಇದು ಏನೂ ಬೇಡ. ಅವರು ನಮ್ಮವ್ರು, ಇವರು ನಮ್ಮವ್ರು. ಇದು ಭಾರತ ದೇಶ ಅಂದ್ಮೇಲೆ ನಾವೆಲ್ಲ ಚಂದ ಬದುಕೋಣ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅತ್ಯಂತ ಅರ್ಥಪೂರ್ಣ Thank you.